मानवीयादिलक्षणं शिवरूपं शिवानन्दं वन्दे वन्दे जगद्गुरुं सिद्धसद्गुरुपादाब्जं जननी जनकस्तथा ततोपदेशकर्तारं नत्वा भक्तिपुरस्सरम् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। प्रातस्मरणीये नाराध्यदेव जगद्गुರು ಶಿವಾನಂದ ಮಂಗಳವರ ಜಗನ್ಮಾತೆಯ ದಿವ್ಯ ಲೀಲಾಗಳನ್ನು ಎನ್ನಾದರೆ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ವಂದ ಜಗದ್ಗುರು ಸಿದ್ಧಾಂತ ಮಂಗಳವರ ನಗರದ ಆರಾಧ್ಯ ದೇವತೆ ಜಗದ್ಗುರು ಕಾಳಸಿದ್ದೇಶ್ವರರ ದಿವ್ಯ ಚಿತ್ತಕ್ಕೆ ಅನಂತ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಿಸಿ ಕನ್ನಡ ನಾಡಿನ ಮೋಕ್ಷಗಳ ಹಿತಚಿತ್ತಕರಾಗಿರುವ ಶ್ರೀಮದ್ ನಿರ್ಗುಣ ಶಿವಯೋಗಿಗಳ ಶ್ರೀ ಸರ್ವಭೂಷಣ ಶಿವಯೋಗಿಗಳ ದಿವ್ಯ ತತ್ವ ಶಕ್ತಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಅಕ್ಕಲಕೂಟದ ರೇವಣಸಿದ್ದೇಶ್ವರ ಅಪ್ಪಂಗಳವರ ಶ್ರೀಚರಣಕ್ಕೂ ಭಕ್ತಿಯಿಂದ ಮನನೆದು ಪ್ರಾತಃ ಕಾಲದ ಶಾಸ್ತ್ರಚಿಂತನೆಯಲ್ಲಿ ಸಮ್ಮಿಲಿತರಾಗಿರುವ ತಮ್ಮೆಲ್ಲರಿಗೂ ಶರಣಾರ್ಥಿ. ಸುಮ್ಮನಾಗದರಿವಿನಿಂದಲೇ ಮುಗುದಿ ನೆಮ್ಮಿಗೆ ಸೆನಿಸುವ ಗುಣಗಳವಿಲ್ಲದವರಿಗೆ ನಿಗಮಾಗಮಗಳು ನಂಬುಗೆ ನಿತ್ಯ ವಿಧಿಗಳ ನಗಲದೆಚ್ಚರು ದೇಹಗಳು ವಿಮೋಹ ಜಗದಪವಾದ ನೆಲೆಗಳು ಭೀತಿ ಸುಜನರ ಬಗೆಗೊಳಿಸುವ ನಡೆನುಡಿ ಇಲ್ಲದವರಿಗೆ ಸುಮ್ಮನಾಗದರಿವಿನಿಂದಲೇ ಮುಗುದಿ ನೆಮ್ಮಿಗೆ ಸೆನಿಸುವ ಗುಣಗಳವಿಲ್ಲದವರಿಗೆ. ಶ್ರೀಮತಿಗಳು ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರಣ ಸ್ಥಳದ 15ನೇ ಪದ್ಯದಲ್ಲಿ ಜ್ಞಾನದಿಂದಲೇ ಮೋಕ್ಷ, ಅದರ ಜ್ಞಾನ ಆಗಬೇಕಾದ ಹೃದಯ ಶುದ್ಧಿ ಇರಬೇಕು ಅಂತ ಸದ್ಗುಣಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮನುಷ್ಯ ಜೀವನದೊಳಗ ಏನು ಗಳಿಸಬೇಕು ಅಂದ್ರೆ ಸದ್ಗುಣಗಳನ್ನು ಗಳಿಸಬೇಕು. ಗಳಿಸಿರ್ತಕ್ಕಂತಹ ಸಂಪತ್ತು ಕೈ ಬಿಟ್ಟು ಹೋಗುತ್ತೆ. ಗಳಿಸಿರ್ತಕ್ಕಂತಹ ಬಂಧು ಬಾಂಧವರು ಸ್ಮಶಾನದವರೆಗೂ ಅಷ್ಟ ಬರುತ್ತಾರೆ. ಆದರೆ ನಾವು ಗಳಿಸಿರ್ತಕ್ಕಂತಹ ಸದ್ಗುಣಗಳನ್ನುವಂತಹ ಸಂಪತ್ತೇನೈತಿ ಅದು ಜನ್ಮಾಂತರದಲ್ಲಿಯೂ ಕೂಡ ನಮಗೆ ಉತ್ತಮ ಲೋಕಗಳನ್ನೇ ಕೊಡುತ್ತೈತೆ. ನಿಷ್ಕಾಮ ಬುದ್ಧಿಯಿಂದ ಕರ್ಮ ಮಾಡಿ ಶುದ್ಧಾಂತಕರಣವುಳ್ಳವನಾಗಿ ಸದ್ಗುರುವಿಗೆ ಶರಣಾಗತಿ ಆಗಿವೆ ಅಂದ್ರೆ ಈ ಜನ್ಮಗಳಿಂದಲೇ ಬಿಡುಗಡೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಹೇಳಿದ್ರು ಅವರು, ಗುಣಗಳೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವು. ಯಾಕ ಅನ್ನೋದನ್ನ ಹೇಳಿದ್ರು. ಮಣಿಹೇಮಾದಿಗಳು ದೇಹಾಂತದವರೆಗೆ ಮಾತ್ರ, ಆದರೆ ಸದ್ಗುಣಗಳನ್ನುವಂಥವು ದೇಹಾಂತ ಆದ ಬಳಿಕನೂ ಕೂಡ ನಿನಗ ಕೀರ್ತಿಯನ್ನು ಉಳಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ತಾವು. ಮುಖ್ಯವಾದ ಉದ್ದೇಶ ಜ್ಞಾನ ಪ್ರಾಪ್ತಿಗೆ. ಶರೀರ ತಗೊಂಡು ಬಂದೇವೆ ಅಂದ ಬಳಿಕ ಜ್ಞಾನಕ್ಕಾಗಿ ಬಂದೈತೆ ವಿನಃ ಕೇವಲ ಉಪಭೋಗಗಳನ್ನು ಹೋಲಿಸಿ ಹೋಗೋದಕ್ಕೆ ಬಂದಿಲ್ಲ. ಆಗ ಜ್ಞಾನ ಆಗಬೇಕಾದ್ರೆ ಒಂದಿಷ್ಟು ಪರಂಪರಾ ಸಾಧನಗಳನ್ನುವಂಥವನ್ನ ಹೇಳಿದಾರೋ ಅದರೊಳಗಿಂದ ಮೊದಲನೆಯ ನುಡಿಯೊಳಗೆ ತಿಳಿಸಿದರು. ನಿನಗೆ ಜ್ಞಾನ ಆಗಬೇಕಾದ್ರೆ ಮೊದಲು ಗುರುಕರುಣೆಯನ್ನು ಪಡಿಬೇಕು. ಅದಕ್ಕಾಗಿ ಗುರುಪಾದ ಸೇವೆಯನ್ನ, ಶರಣರ ಸಂಘವನ್ನ, ಹರಣ ಪೂಜೆಯನ್ನ, ವಿವೇಕಾದಿ ಕರುಣಾದಿ ಮೊದಲಾದ ಗುಣಗಳನ್ನು ಹೊಂದದೇ ಇದ್ದಿ ಅಂದ್ರೆ ನಿನಗೆ ಸುಮ್ಮನೆ ಜ್ಞಾನ ಅನ್ನುವಂಥದ್ದು ಆಗುವುದಿಲ್ಲ. ಇಲ್ಲಿ ಎರಡನೇ ನುಡಿಯೊಳಗ ಅಷ್ಟು ಗುಣ ಇದ್ರೆ ಸಾಕಂದ್ರೆ ವಿವೇಕಾದಿ ಸಾಧನ ಚತುಷ್ಟಯ ಸಂಪನ್ನತೆ ಭಕ್ತಿ ಸತ್ಯ ಧರ್ಮ ನೀತಿ ಇಷ್ಟಿದ್ರೆ ಮುಗಿದೋಗೈತೇನೋ ಅಂದ್ರ ಯಾವುದೂ ನಮಗ ಮಾರ್ಗದರ್ಶನವನ್ನ ಮಾಡ್ತಾವೋ ವೇದ ಆಗಮಗಳು ಅದರೊಳಗ ನಂಬಿಕೆ ಇರಬೇಕಂತ. ವೇದಾಗಮದಲ್ಲಿ ನಂಬಿಕೆ ಇರಲಿಲ್ಲ ಅಂದ್ರೆ ಆ ವಿಷಯ ಅನ್ನೋ
ಯಾವುದೇ ಒಂದು ಮಾತು ನಾವು ಮನಸ್ಸಿಗೆ ಹತ್ತಬೇಕಾದ್ರ ಆ ಹೇಳುವಂತಹ ವ್ಯಕ್ತಿಯ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಯಾರೇ ಇರಲಿ. ಹಂಗ ವೇದ ಆಗಮಗಳು ನಮ್ಮನ್ನೇ ಕುರಿತಾಗಿ ಉಪದೇಶ ಮಾಡುವ ಸಂದರ್ಭದೊಳಗ ಅವುಗಳಲ್ಲಿ ಪರಮ ವಿಶ್ವಾಸ ಅನ್ನುವಂಥದ್ದು ಇರಬೇಕು. ಅದಕ್ಕೆ ನಿಗಮ ಆಗಮಗಳು ನಂಬುಗೆ. ಒಂದು ಶಬ್ದ ಕೆಲಸ ಮಾಡುವುದಾಗ ಅದರ ಮೇಲೆ ಇಷ್ಟ ಇದ್ರೆ ನಮ್ಮನ್ನ ಆ ಕಾರ್ಯಗಳು ಪ್ರವೃತ್ತಿ ಮಾಡಿಸ್ಬೇಕು. ಏನೋ ಹೇಳ್ತಾರೆ ನೋಡಪ್ಪ, ಅವ್ರು ಹೇಳುದೆಲ್ಲ ಮಾಡೋದು ಹೆಂಗ ಅಂದಿವಿ ಅಂದ್ರ ನಾವು ಉದಾಸೀನ ಬುದ್ಧಿಯನ್ನ ತಾಳ್ತೇವೆ. ಆ ಕಾರ್ಯಗಳು ಪ್ರವೃತ್ತಿ ಆಗೋದಲ್ಲ. ಆದ್ರೆ ನಂಬಿಕೆ ಇತ್ತು ಅಂದ್ರ ಅವ್ರು ಏನು ಹೇಳಿದ್ರು ಹ್ಞೂ ಅಂದ್ರ ಆ ಕೆಲಸಗಳು ಪ್ರವೃತ್ತಿ ಆಗ್ತವೆ. ಹಂಗ ನಿಗಮ ಆಗಮಗಳು ನಮ್ಮ ಬಳಿಕನ್ನೇ ಕುರಿತು ಉಪದೇಶವನ್ನ ಮಾಡುತ್ತಾವ. ನೀನಾರು ಯಾಕೆ ಬಂದಿ, ಎಲ್ಲಿಗೆ ಹೋಗಬೇಕು, ಯಾವ ಸಾಧನೆಯನ್ನ ಮಾಡಿದ್ರೆ ನೀನು ಪೂರ್ಣ ಸುಖ ಸಿಗ್ತೈತಿ ಅಂತ. ಅಂಥ ಮಾತಿನ ಮೇಲೆ, ಅದು ಸಾಕ್ಷಾತ್ ಭಗವಂತನ ಮುಖದಿಂದ ಹೊರಹೊಮ್ಮಿರ್ತಕ್ಕಂಥವು ವೇದಗಳು. ಅಂಥ ಮಾತಿನ ಮೇಲೆ ವಿಶ್ವಾಸ ಇರಲಿಲ್ಲ ಅಂದ್ರ ಮತ್ತೆ ಹೆಂಗ ಮೋಕ್ಷ ಸಿದ್ಧಿಸ್ತೈತಿ? ಅದರಲ್ಲಿ ಸಹಿಸುವ ಗುಣಗಣವಿಲ್ಲದವನಿಗೆ ಸುಮ್ಮನಾಗಲು ಮುಗುತಿ. ಅರಿವಿನಿಂದಲೇ ಹೌದು, ಪರಂತು ಪೂರ್ವಾಪರವಾಗಿರ್ತಕ್ಕಂತಹ ಸಾಧನೆಗಳಲ್ಲಿ ಪರಮ ವಿಶ್ವಾಸ ಅನ್ನುವಂಥದ್ದು ಇರಬೇಕು. ನಿಗಮಾಗಮಗಳು ನಂಬುಗೆ. ನಿತ್ಯ ವಿಧಿಗಳ ನಗಲದ ಎಚ್ಚರು. ಮನುಷ್ಯನಿಗೆ ಶಾಸ್ತ್ರಗಳು ಒಂದು ವ್ಯವಸ್ಥೆ. ವಿಧಿಗಳು ಅಂದ್ರೆ ಶಾಸ್ತ್ರೋಕ್ತ ವ್ಯವಸ್ಥಾ ವಿಧಿ. ಯಾರ್ಯಾರೋ ಏನೋ ಹೇಳಿದ್ರಂತೆ ಮಾಡುವಂಗಿಲ್ಲ. ಜನರು ಮೆಚ್ಚದೆ ನಿನ್ನ ಕೈಲಾಸ ಕೊಯ್ದರೆ, ಜನ ಮೆಚ್ಚದೆ ಶಿವಗಳು ತಿಹನೆ ಮರೊಳೆ. ಸಾಮಾನ್ಯ ಮನುಷ್ಯರ ಮಾತನ್ನ ಕೇಳಿದ್ವಿ ಅಂದ್ರ ಅವ್ರು ಒಂದು ಸಲ ಹಿಂಗೂನು ಹೇಳ್ತಾರ, ಒಂದು ಸಲ ಹಿಂಗೂನು ಹೇಳ್ತಾರ. ಯಾಕಂದ್ರ ಅವರಿಗೆ ಸರಿಯಾಗಿ ಗೊತ್ತಿರಂಗಿಲ್ಲ ಯಾವ್ದು ಸರಿ ಐತನ್ನು. ಒಮ್ಮೆ ಈ ಕಡೆ ಹೋಗ್ರಿ ಅಂತಾರ, ಅಲ್ಲ ಈ ಕಡೆ ಹೋಗ್ರಿ ಅಂತ. ಅದಕ್ಕೆ ಹೇಳಿದ್ರು ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೆ. ಅವರೆಲ್ಲ ನಾನ್ ಹೇಳಿದಂಗ ನಡಿಬೇಕು ಅಂತ. ಅಂದ್ರೆ ಅವರ ಹೋಗಿ ಗುರಿ ಮುಟ್ಟಿಲ್ಲ, ಅವರ ನೋಡಿಲ್ಲ, ಮತ್ ನಮ್ಮನ್ನ ಹೆಂಗ ಕರ್ಕೊಂಡು ಹೋಗಂತ ಸಾಧ್ಯ ಐತಿ? ಅದಕ್ಕೆ ಶಾಸ್ತ್ರೋಕ್ತದೊಳಗ ಶಾಸ್ತ್ರಗಳು ಹಿಂಗ ನಡಿಬೇಕು ಅನ್ನುವಂತಹ ಮಾತನ್ನ ಹೇಳಿದ. ಪ್ರವರ್ತಕ ಜ್ಞಾನ ವಿಷಯೋ ಧರ್ಮ ವಿಧಿ. ನಮ್ಮನ್ನ ಈ ವ್ಯಾವಹಾರಿಕ ಪ್ರಾಪಂಚಿಕ ವಿಷಯಗಳಿಂದ ನಿವರ್ತನೆಯನ್ನ ಮಾಡಿ ಧರ್ಮ ಮಾರ್ಗಗಳ ಪ್ರವೃತ್ತಿ ಮಾಡಿಸ್ತಕ್ಕಂತಹ ನಿಯಮಗಳು. ಈ ಕಡೆ ಹೋದ್ರ ಹೇಳ್ತೇವೆ ಶಾಸ್ತ್ರ, ನೀನು ಶಾಸ್ತ್ರಗಳನ್ನ ಬಿಡುವಂತಿಲ್ಲ, ದಾನ ಧರ್ಮಾದಿಗಳನ್ನ ಬಿಡುವಂತಿಲ್ಲ. ಯಾಕಂದ್ರ ಅವು ನಿನ್ನನ್ನ ಪಾವನವನ್ನಾಗಿ ಮಾಡುತ್ತವೆ. ಗೀತೆಯೊಳಗೆ ಭಗವಂತ ಹೇಳಿದ, ಯಜ್ಞ ದಾನ ತಪ ಕರ್ಮ ನ ತ್ಯಾಜ್ಯೆ. ಅವುಗಳನ್ನ ತ್ಯಾಗ ಮಾಡುವಂತಿಲ್ಲ. ಕಾರಣ ಪಾವನಾನಿ ಮನೀಷಿಣ. ಮನುಷ್ಯರನ್ನ ಪವಿತ್ರೀಕರಿಸ್ತಕ್ಕಂತಹ ಸಾಧನೆಗಳು ಅಂದ್ರೆ ಹೃದಯವನ್ನ ಪವಿತ್ರೀಕರಿಸ್ತಕ್ಕಂತಹ ಸಾಧನೆಗಳು ಇವುಗಳಿರೋಣದರಿಂದ ಇವನು ಬಿಡಬೇಡ ಅಂತ ಶಾಸ್ತ್ರ ಹೇಳ್ತಿ. ಆ ನಿತ್ಯ ವಿಧಿಗಳನ್ನ ಬಿಡದಂತೆ ನಡೆಸ್ತಕ್ಕಂತಹ ಎಚ್ಚರಿಕೆ ಇರಬೇಕಂತ. ವಿಧಾಯಕ ವಾಕ್ಯಂ ವಿಧಿ. ವಿಧಾಯಕ ಅಂದ್ರ ಅದ ನಮ್ಮ ಜೀವನದೊಳಗ ಹಿಂಗ ನಡಿಬೇಕು ಅನ್ನುವಂತಹ ಒಂದು ಧ್ಯೇಯವನ್ನ ತಂದು ಕೊಡ್ತಕ್ಕಂಥದ್ದು. ಪುರುಷ ಪ್ರವರ್ತಕ ವಾಕ್ಯಂ ವಿಧಿ. ಪುರುಷ ಅಂದ್ರೆ ಕೇವಲ ಪುರುಷ ಸಮಾಜ ಅಂತಲ್ಲ. ಚಂದ್ರೋದಯ ಆರಂಭದಲ್ಲಿ ಹೇಳಿದಾರ, ಪೂರ್ಣಂ ಅನೇನ ಇತಿ ಪುರುಷಃ ಪುರಿ ಕ್ಷಯತೆ ಇತಿ ಪುರುಷಃ. ಜೀವ ಚೈತನ್ಯದಿಂದೊಳಗೂಡಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಲಿಂಗ ಭೇದಗಳಿಲ್ಲದೆ, ವರ್ಣಾಶ್ರಮ ಭೇದಗಳಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನುಸಂಧಾನ ಮಾಡಬೇಕಾಗಿರ್ತಕ್ಕಂಥದ್ದು ವಿಧಿಗಳು. ಅವರಿಗಷ್ಟ ಹೇಳ್ಯಾರೆ ನಮಗಿಲ್ಲ, ನಮಗಷ್ಟ ಹೇಳ್ಯಾರೋ ಅವರ ಆಚರಣೆ ಮಾಡಬಾರದು, ಹಿಂಗಿಲ್ಲ. ಶಾಸ್ತ್ರ ಎಲ್ಲರಿಗೂ ಶಾಸ್ತ್ರವೇ,
ಎಲ್ಲರಿಗೂ ನ್ಯಾಯ ಬೋಧನೆಯನ್ನ ಮಾಡ್ತಕ್ಕಂಥದ್ದು. ಅಜ್ಞಾತ ಅರ್ಥಜ್ಞಾಪಕೋ ವೇದ ಭಾಗ ವಿಧಿಹಿ. ಅಜ್ಞಾತ ಅರ್ಥ ಜ್ಞಾಪಕ ಭಾಗ. ಅಲ್ಲೇ ನಾವೊಂದಿಷ್ಟು ಮರೆತೀವಿ. ಮರೆತದ್ದನ್ನ, ಅಜ್ಞಾತ ಅಂದ್ರೆ ಮರೆತಿರುವಂಥದ್ದನ್ನ, ಗೊತ್ತಿಲ್ಲದೇ ಇರುವಂಥದ್ದನ್ನ, ಜ್ಞಾಪಕ ಅಂದ್ರೆ ನೆನಪಿಸಿಕೊಳ್ತಕ್ಕಂತಹ ವೇದದ ಭಾಗ, ಅದಕ್ಕೆ ವಿಧಿ ಅಂತ ಕರೆದು. ಮರೆತದ್ದಕ್ಕ ದುಃಖ ಬಂದೈತೆ ಹೊರತು ಇರಲಾರ್ದಕ್ಕ ದುಃಖ ಆಗಿಲ್ಲ. ಅದಕ್ಕೆ ಹೇಳಿದ್ರಲ್ಲ, ಸ್ಮೃತಿ ಮಾತ್ರದಿಂದೇ ಸಂಸ್ಕೃತಿ ಬಂಧ ಬೆಳೆಯುವುದು. ಯಾಜ್ಞವಲ್ಕ್ಯರನ್ನ ಕುರಿತು ಮೈಥಿಲಾದೇವಿ ಪ್ರಶ್ನೆ ಮಾಡಿದರು, ನನಗೆ ಎಂಥದ್ದನ್ನ ಉಪದೇಶ ಮಾಡೋ ಗುರುದೇವ ಅಂದ್ರ ಏನಾರ ಐಶ್ವರ್ಯ ಪ್ರಾಪ್ತಿಯಾಗಬೇಕಂತಿಲ್ಲ, ಮರ್ತೀನಿ ಅದ ನೆನಪಾಗಬೇಕಿಷ್ಟ. ಮೋಕ್ಷ ಅನ್ನುವಂಥದ್ದು ಸ್ವರಸಿದ್ಧ ಐತೆ ಹೊರತು ಇಲ್ಲದ್ದು ಪಡ್ಕೊಂತೀವಿ ಅಂತಲ್ಲ. ಕಂಠಾಭರಣ ಕೀನ್ಯಾನಿ ಅಂತ ಶಾಸ್ತ್ರಗಳು ದೃಷ್ಟಾಂತ ಹೇಳಿದ. ಕೊರಳ ಮುತ್ತಿನ ಹಾರ ಕಳದಂಗಾಗೈತೆ ತಕ್ಷಣ ಕೊಳ್ಳಾಗ ಐತಿ ನೋಡ್ಕೊಂಡಿಲ್ಲ. ಲೋಕಾರೂಢಿಯೊಳಗಂತೇವ ಬಗಲಾಗ ಕುರ್ಸಿ ನೋಡ್ಕೊಂಡು ಊರೆಲ್ಲ ಹುಡುಕ್ಯಾಡಿದ. ಹಂಗ ಅನೇಕ ಶಾಸ್ತ್ರಗಳ ಅನೇಕ ಮತಗಳ ಅನುಸಂಧಾನ ಮಾಡೋದು ಮರೆತದ್ದು ನೆನಪಿಸುವ ಸಲುವಾಗಿ ಅಷ್ಟೇ ಹೊರತು ಆ ಶಾಸ್ತ್ರ, ಆ ನಿಯಮ, ಆ ಮತ ನಾವು ಮೋಕ್ಷ ದೊರಕಿಸಿಕೊಡ್ತೈತ್ರಿ ಅನ್ನುವಂಥದ್ದಿಲ್ಲ. ಅದು ದೊರಕಿಸಿಕೊಡೋದಕ್ಕ ನಮಗಿಂತ ಭಿನ್ನವಾಗಿದ್ದ ಪ್ರಾಪ್ತಿ, ಆಗ ಪ್ರಾಪ್ತರೂಪ ಪ್ರಾಪ್ತಿಯಾಗಿರೋಣದರಿಂದ ಆತ್ಯಂತಿಕ ದುಃಖ ನಿವೃತ್ತಿ ಒಂದು ಕಳ್ಕೋಬೇಕು, ಪರಮಾನಂದದ ಪ್ರಾಪ್ತಿ. ಅದು ಇದ್ದದ್ದ ಪ್ರಕಟ ಆಕೈತಿ. ದೃಷ್ಟಾಂತ ಹೇಳ್ತಾರೆ, ಒಂದು ಕತ್ತಲ ಕೋಣೆಯೊಳಗೆ 2 ಮಳಿಗೆಗಳು ಮುಚ್ಚಲ್ಪಟ್ಟಿದ. ಒಂದು ಮಳಿಗೆ ಒಳಗರ, ಅದರ ಕೆಳಗೊಂದು ಕಲ್ಲು ಐತಿ. ಆ ಕಲ್ಲು ನೋಡಬೇಕಾಗಿತ್ತಂದ್ರೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಬೇಕು. ಆದ್ರೆ ಇನ್ನೊಂದು ಮಳಿಗೆ ಒಳಗಾಗ ಅದು ರತ್ನವೇ ಐತಿ, ಅದನ್ನ ಬೆಳಗಾಕ ಅಥವಾ ಅದನ್ನ ನೋಡಾಕ ಬೆಳಕಿನ ಅವಶ್ಯಕತೆ ಇಲ್ಲ, ಸ್ವಯಂ ಪ್ರಕಾಶ ಐತಿ. ಕೆಲಸ ಏನು ಅಂದ್ರೆ ಮ್ಯಾಲ ಮುಚ್ಚಿದ ಗಳಿಗೆ ಹೊಡೆಯೋದಷ್ಟ ಕೆಲಸ. ಹಂಗ ತನ್ನ ಆತ್ಮಸ್ವರೂಪ ಮೋಕ್ಷ ಅನ್ನುವಂಥದ್ದು ಸ್ವತಃಸಿದ್ಧ ಐತಿ, ಸ್ವಯಂ ಪ್ರಕಾಶ ಐತಿ. ಮತ್ತೆ ಯಾಕೆ ಎಲ್ಲರಿಗೂ ಅನುಭವಕ್ಕೂ ಬರುವುದಿಲ್ಲ ಅಂದ್ರ ಆವರಣ ದೋಷ ಮರಿ ಮಾಡಿ ಗಡಿಗೆ ಮುಚ್ಚಿದಂಗ ಈ ಗಡಿಗೆ ಅದರ ಮೇಲೆ ಮುಚ್ಚಲ್ಪಟ್ಟೈತಿ. ಸ್ಥೂಲ ಸೂಕ್ಷ್ಮ ಕಾರಣ ದೇಹತ್ರಯಗಳು, ಅವಸ್ಥಾತ್ರಯಗಳು, ಪಂಚಕೋಶಗಳು ಅದರ ಮ್ಯಾಲ ಗಡಿಗೆಯನ್ನು ಮುಚ್ಚಿಬಿಟ್ಟಿಲ್ಲ. ವೃತ್ತಿ ಬ್ರಹ್ಮಾಕಾರ ಆಗುವುದಕ್ಕೆ ಇವೆಲ್ಲ ಪ್ರತಿಬಂಧಕಗಳಾಗ್ಯಾವ. ಶಾಸ್ತ್ರಗಳ ಕೆಲಸ ಏನು, ನಿಗಮಾಗಮಗಳ ಕೆಲಸ ಏನು ಅಂದ್ರ ದಂಡದಂತೆ ಅವುಗಳನ್ನ ಛೇದ ಮಾಡ್ತಕ್ಕಂಥದ್ದಷ್ಟೇ ಕೆಲಸ ಇದೆ ಹೊರತು ಆತ್ಮನನ್ನ ಪ್ರಕಾಶಿಸ್ತಕ್ಕಂಥದ್ದು ಶಾಸ್ತ್ರಗಳಿಗೂ ಕೂಡ ಏನಲ್ಲ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರ ಮಾತು ಮನಗಳಿಂದ ಅತ್ತತ್ತ ಮೀರಿದ ಅಂಥ ಅಜ್ಞಾತವಾಗಿರ್ತಕ್ಕಂತಹ ಮರೆತಿರುವಂತಹ ವಸ್ತುವಿನನ್ನ ಹಿಂಗಂತ ತಿಳಿಸಿಕೊಡುವುದಿಲ್ಲ, ಅಲ್ಲದ ವಸ್ತುಗಳನ್ನ ತ್ಯಾಗ ಮಾಡ್ತೇವೆ. ದೇಹತ್ರಯಗಳು ನೀನಲ್ಲ, ಅವಸ್ಥಾತ್ರಯಗಳು ನೀನಲ್ಲ, ಪಂಚಕೋಶಗಳು ನೀನಲ್ಲ, ಇವುಗಳಿಗೆ ಅತೀತನಾಗಿರುವ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪನೇ ನೀನು ಇದ್ದಿ ಅಂತ ಶಾಸ್ತ್ರಗಳೇನು ಉಪದೇಶ ಮಾಡ್ತಾವಲ್ಲ, ಆ ಉಪದೇಶಪರವಾಗಿರ್ತಕ್ಕಂತಹ ವಿಧಿಗಳನ್ನ ತಿಳಿಸಿಕೊಡ್ತಕ್ಕಂಥದ್ದು ಶಾಸ್ತ್ರದ ಕೆಲಸ. ಇಂತಹ ನಿತ್ಯ ವಿಧಿಗಳನ್ನು ಅಗಲದೆಚ್ಚರು. ಇದು ನೀತಿ ಕ್ರಿಯಾಚಾರ ಸ್ಥಳ ಆಗಿರೋಣದರಿಂದ ನೀತಿ ಪಥಪ್ರದರ್ಶಕವಾಗಿರ್ತಕ್ಕಂತಹ ಮಾತುಗಳ ಅನುಷ್ಠಾನ. ತನ್ನನ್ನ ತಾನು ತಿಳಿಯುವುದು ಕೂಡ ನೀತಿಯೇ. ಆ ಮಾರ್ಗಗಳು ಶ್ರವಣ ಮನನ ನಿಧಿಧ್ಯಾಸನಾತ್ಮಕ ಶಾಸ್ತ್ರ ಚಿಂತನಾದಿ ವ್ಯವಹಾರಗಳೇನದವಲ್ಲ ಅಗಲದೆಚ್ಚರು. ಏನರ ನೆಪ ಹೇಳಿ ಬಿಡುವಂಗಿಲ್ಲ. ಶಾಸ್ತ್ರಕ್ಕೆ ದಿನಂಪ್ರತಿ ಏನು ನೀವು ಪ್ರತಿದಿನ ಮಾಡ್ಕೊಂಡು ಬರ್ತೀರಲ್ಲ, ಅದು ಮಾಡಲೇಬೇಕಾಗಿರ್ತಕ್ಕಂತಹ ಕರ್ತವ್ಯ.
ಉಳಿದದ್ದು ಪ್ರಪಂಚ ತನ್ನಷ್ಟಕ್ಕ ಆಗ್ತೈತಿ. ಪ್ರಪಂಚ ಪ್ರಾರಬ್ಧದ ಅಧೀನ, ಪರಮಾರ್ಥ ಪ್ರಯತ್ನಾಧೀನ. ಯಾಕಂದ್ರ ನೀವು ಮಾಡಿದ್ರಿ ಬಿಡ್ರಿ, ಅದು ತನ್ನಷ್ಟು ತಾನ ನಡ್ಕೊಂಡು ಹೋಗಿ ಬಿಡತ್ತೆ. ಆಗ ಪರಮಾರ್ಥ ಹಂಗಲ್ಲ, ಸ್ವಪ್ರಯತ್ನ ಬಹಳ ಮುಖ್ಯ ಐತಿ. ನಾವು ಬರುವಂತ ಪ್ರಯತ್ನ ಪೂರ್ವಕವಾಗಿ ನಾವ ಲಕ್ಷ ಕೊಟ್ಟು ಕೇಳಬೇಕು, ಅದನ್ನ ಸತತ ಚಿಂತನೆ ಮಾಡಬೇಕು. ಬರೋದೇನೋ ಬಂದಿರ್ತೀವಿ, ಅಕಸ್ಮಾತ್ ಲಕ್ಷ ಬೇರೆ ಕಡೆ ಹೋಯ್ತಂದ್ರ ಹೆಂಗೆ ಕೇಳಾಕೈತಿ. ಅದಕ್ಕೆ ಹೇಳಿದ್ರು ಅವರು, ನೆರೆ ಕೇಳು ಕೇಳುವುದನ್ನರಿ, ಅರಿಯುವುದನ್ನೊಮ್ಮೆ ಮರೆಯದಿರು, ಗುರುಪೇಳದ ತೆರಗಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯಗಳು ಕರಿಗೊಂಡು ನೀವೇ ನೀನೇ ಸುಖಿಯಪ್ಪೆ. ನಮಗೂ ಬೇಕಾಗಿದ್ದು ಇದ, ಮೋಕ್ಷ ಅಂದ್ರ ಸುಖ, ಸುಖ ಅಂದ್ರ ಮೋಕ್ಷ. ಆದ್ರ ಅದಕ್ಕೆ ನಿತ್ಯ ನಿಯಮಗಳನ್ನು ಅವುಗಳನ್ನ ಕೇಳಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ನಾವು ಕೇಳ್ತೀವ್ರಿ ಅಂದ್ರ ಮನನ ನಿಧಿಧ್ಯಾಸನ ಆಗಲಿಲ್ಲ ಅಂದ್ರ ಜ್ಞಾನ ಆಗುವುದಿಲ್ಲ. ಜ್ಞಾನಕ್ಕೆ ಬೀಜ ರೂಪ ತಾತ್ರೆಗಳನ್ನ ಹೇಳುವಾಗ ಶ್ರವಣಾದಿಗಳೇ ಬೀಜ, ಆತ್ಮ ಅಹಂಕೃತಿಯ ವಿವರಣವದು ರೂಪು. ಅಲ್ಲಿ ಬರೀ ಶ್ರವಣವೇ ಬೀಜ ಅಂತ ಹೇಳಿಲ್ಲ. ಶ್ರವಣಾದಿ, ಆದಿ ಶಬ್ದದಿಂದ ಮನನ ನಿಧಿಧ್ಯಾಸನವನ್ನು ತಗೊಂಡಿದ್ದಾರೆ. ಈ ಮೂರು ಇದ್ರ ಜ್ಞಾನ ಆಗ್ತೈತಿ. ಹುಡುಗರಿಗೆ ಶಾಲೆ ಪಾಠ ಹೇಳಿದ್ದು ಬರೇ ಕೇಳಿ ಹೋಗಿ ಮನ್ಯಾಗ ಬ್ಯಾಗಿಟ್ಟು ನಿದ್ದೆ ಮಾಡಿದ್ರಿ, ಪರೀಕ್ಷೆದಾಗ ಏನು ಬರೀತ ಹೇಳಿದ್ದ ಚೊಕ್ಕ ಪಾಟಿ ತೊಳ್ದಂಗಾಗಿ ಬರ್ತೈತಿ. ಕೇಳಿದ್ದನ್ನ ಮನೆಗೆ ಬಂದು ಮತ್ತೊಂದು ಸಲ ಅದನ್ನ ಅಭ್ಯಾಸ ಮಾಡಿದ್ರ ಗಟ್ಟಿ ಉಳಿತೈತಿ. ಒಮ್ಮೆ ಬಿಟ್ಟು 2 ಸಲ ಪುನಃ 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 ಅಭ್ಯಾಸ ಮಾಡ್ಕೋತ ಹೋದ್ರು ಅಂದ್ರ ಅದು ಎಂದೂ ಮರೆಯೋದಲ್ಲ. ಹಂಗ ನಾವು ಇನ್ನು ಬಾಲ ಬುದ್ಧಿಯವರೇ. ಯಾಕಂದ್ರ ಬಾಲಾನಾಂ ಸುಖಬೋಧಾಯ ಅಂತ ತರ್ಕಶಾಸ್ತ್ರದ ಆರಂಭದಲ್ಲಿ ಹೇಳ್ತಾರ ಅವರು. ತರ್ಕಶಾಸ್ತ್ರ ಯಾಕೆ ಆರಂಭ ಮಾಡಿದೆ ಅಂದ್ರ ಬಾಲರಿಗೆ ಸುಖ ಬುದ್ಧಿ ಉಂಟಾಗ್ಲಿ ಅಂತ. ಮತ್ತು ತರ್ಕಶಾಸ್ತ್ರ ಸಣ್ಣ ಮಕ್ಕಳಿಗೆ ಹಿಡಿತೈತೇನೋ ಅಂದ್ರೆ ಹಿಡಿಯೋದಿಲ್ಲ. ಮತ್ತೆ ಬಾಲಾನ ಅನ್ನುವ ಶಬ್ದ ಯಾಕೆ ಬಳಸಿದ್ರಿ ಅಂದ್ರ ಅವರೇ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಯಾರಿಗೆ ತರ್ಕಶಾಸ್ತ್ರದೊಳಗೆ ಇನ್ನೂ ಪ್ರವೇಶ ಆಗಿಲ್ಲವೋ, ತರ್ಕಶಾಸ್ತ್ರ ಅಂದ್ರೆ ಏನು ಅನ್ನೋದು ಯಾರಿಗೆ ಗೊತ್ತಿಲ್ಲವೋ, ಅವರು 80 ವರ್ಷದ ಮುದುಕರಾದ್ರೂ ಬಾಲರೇ. ಯಾಕಂದ್ರೆ ಈ ವಿಷಯ ಗೊತ್ತಿಲ್ಲಲ್ಲ. ಅದಕ್ಕ ಅಂಥವರಿಗೆ ಸುಖ ಬುದ್ಧಿ ಅಂದ್ರೆ ತರ್ಕಶಾಸ್ತ್ರ ಅರ್ಥ ಆಗಿ ಸುಖಿಗಳಾಗಲಿ ಅನ್ನುವ ಉದ್ದೇಶದಿಂದ ತರ್ಕಶಾಸ್ತ್ರ ಆರಂಭ ಮಾಡಿದ್ದೀನಿ ಅಂತ ಅಲ್ಲಿ ಬರದೆ ನಾನು. ಹಂಗ ಪ್ರತಿ ಶಾಸ್ತ್ರ ಚಿಂತನೆಯೊಳಗೂ ಕೂಡ ನಮಗೂ ವಿವೇಕ ಇರಲಿಲ್ಲ ಅಂದ್ರೆ ನಾವೆಲ್ಲರೂ ಬಾಲರೇ. ಬಾಲ ಬುದ್ಧಿಯಿಂದ ಕೇಳುವಾಗ ಎಡಬಿಡದಂತೆ ಕೇಳಬೇಕು, ಕೇಳಿದ್ದನ್ನ ಗ್ರಹಿಸಬೇಕು, ಗ್ರಹಿಸಿದ್ದನ್ನ ದೃಢ ಮಾಡ್ಕೋಬೇಕು. ಅಂದಾಗ ಮಾತ್ರ ಅಜ್ಞಾತವಾಗಿರ್ತಕ್ಕಂತಹ ಅರ್ಥ ಜ್ಞಾತಕ್ಕಂದ್ರ ನೆನಪಿಗೆ ಬರುತ್ತೆ. ಕೊನೆಗೆ ಹೇಳಿದನಲ್ಲ ಅರ್ಜುನ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಯಾಕಂದ್ರ ಶಾಂತಿ ಸಿಗಬೇಕಾಗಿತ್ತಂದ್ರ ಅದ ನೆನಪಾಗಬೇಕು. ರೊಕ್ಕ ಕಳಬೇಕಂದ್ರ ಅರುಳು ಜ್ಯೋತಿ ಸುಪುತ್ರ ಅಪ್ಪವರು ವ್ಯಾಪಾರ ಮಾಡ್ತಿದ್ರು ಮೊದಲು. ಆ ₹1 ಏನೋ ವ್ಯತ್ಯಾಸ ಬಂದ್ಬಿಡ್ತಂತ ಲೆಕ್ಕ ಮಾಡುವಾಗ. ಬೆಳತನ ಕುಂತ ಎನಿಸಿದ್ರು ಅಂತ. ಅದು ವೇರಿಯೇಷನ್ ಸರಿ ಇದನ್ನ ಆಗ್ಲಿಲ್ಲ. ಅದು ಖರ್ಚಿಗೂ ವೆಚ್ಚಕ್ಕೂ ಬಂದದ್ದಕ್ಕೂ ಬೆಳತನ ದೀಪ ಉರಿಯೋದು ನೋಡೆ ಅವ್ರ ಅಕ್ಕ ಅಂದರಂತ ಸಹೋದರಿಯರು, ಅಲ್ಲೋಪ ಏನ್ ಮಾಡಾಕತ್ತಿದ್ದಿ, ಬೆಳತನ ನಿನ್ ರೂಮ್ನಾಗ ದೀಪ ಉರಿಯಾಕತ್ತಿತ್ತು. ಅವ್ರು ಹೇಳಿದ್ರ, ಎಲ್ಲೋ ಒಂದು ದುಡ್ಡು ವ್ಯತ್ಯಾಸ ಬರಾಕತ್ತೈತಿ, ಎಷ್ಟು ಲೆಕ್ಕ ಹಾಕಿದ್ರು ತಾಳೆನ ಹೊಂದವಲ್ತು, ಅದಕ್ಕೆ ಲೆಕ್ಕ ಮಾಡಾಕತ್ತಿದ್ನೆ. ಅವ್ರೊಂದು ಮಾತು ಹೇಳಿದ್ರ, ಈ ಒಂದು ದುಡ್ಡಿಗೆ ಬೆಳತನ ದೀಪ ಹಚ್ಚೆ ಸಮಯ ಕಳೆದಿಯಲ್ಲ, ಇಷ್ಟ ಆತ್ಮಚಿಂತನೆಗೆ ಅಥವಾ ನಿನ್ನ ಸ್ವರೂಪ ಜ್ಞಾನದ ಸಲುವಾಗಿ ಸಮಯ ಕಳೆದಿದ್ದಿ ಅಂದ್ರ ಉದ್ಧಾರ ಆಗತಿದ್ದಿ ಅಂತ. ಅಂದ್ರ
ಅವಾಗ ಅವರು ಈ ಕಡೆಗೆ ಮುಖ ಮಾಡಿದ್ರು. ಬಾಲ್ಯದೊಳಗ ಇರ್ತೈತಿ ಸಂಸ್ಕಾರ, ಆದ್ರ ಅದಕ್ಕೆ ಸಮಯ ಸಂದರ್ಭ ಅನ್ನುವಂಥದ್ದು ಬೇಕಲ್ಲ. ಮನುಷ್ಯನ ಜೀವನದೊಳಗ ಎಚ್ಚರ ಆಗಬೇಕಾದ್ರ ಒಂದಿಷ್ಟು ವಿಧಿಗಳ ನಿಯಮ ಅನ್ನುವಂಥದ್ದು ನಾವು ಅನುಷ್ಠಾನ ಮಾಡಬೇಕು. ಅವ್ರ ಮೊನ್ನೆ ಹೇಳಿದ್ರು, ತುಳಸಿದಾಸರಿಗೆ ಪೂರ್ವಕೃತ ಸಂಸ್ಕಾರ ಇತ್ತು, ಆದ್ರ ಮೋಹ ಬುದ್ಧಿಯಿಂದ ಎಚ್ಚರ ಆಗಿ ಮೋಹ ನಷ್ಟ ಆಗಿ ನೆನಪಾಗಬೇಕಾದ್ರ ಧರ್ಮಪತ್ನಿಯ ಉಪದೇಶವೇ ಬೇಕಾಯಿತು. ಹಂಗ ಯಾರೋ ಒಬ್ಬರು ಗುರು ರೂಪದೊಳಗ ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ತಂದೆ ತಾಯಿಗಳಿರಬಹುದು, ಸಹೋದರ ಸಹೋದರಿಯರಿರಬಹುದು, ಅಥವಾ ಯಾರೇ ಆಪ್ತೇಶ್ವರಿರಬಹುದು, ಅವರು ಹೇಳಿರುವ ಒಂದೇ ಒಂದು ಮಾತಿನಿಂದ ನಮಗ ನೆನಪಾಗುತ್ತೆ. ನಾನೊಂದಿಷ್ಟು ಕೂದಿ ಕುಂತಿರ್ತೈತಿ, ಒಂದೀಟ ಉಪದೇಶ ಅನ್ನುವ ಗಾಳಿ ಬೀಸ್ತು ಅಂದ್ರ ಮತ್ತ ಅಗ್ನಿ ಪ್ರಖರವಾಗಿ ಉರಿಯಾಕ ಆರಂಭ ಆಗತೈತಿ. ಅದಕ್ಕೆ ಹೇಳಿದವರು ನಿತ್ಯ ವಿಧಿಗಳ ನಗಲದ ಎಚ್ಚರು. ಪ್ರತಿನಿತ್ಯ ನಾವು ಇದನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಅದರೊಳಗೆ ಎಚ್ಚರ ಇರಬೇಕು. ಇವತ್ತಿನ ಲೆಕ್ಕ ಏನಾಯ್ತು, ಇವತ್ತಿನ ವ್ಯವಹಾರ ಏನಾಯ್ತು, ದಿನ ಲೆಕ್ಕ ಇಟ್ಟ ಮನುಷ್ಯ ಜೀವನದೊಳಗೆ ಪಕ್ಕ ಇರುತ್ತಾನ್ರಿ ಅಂತ ಆ ಲೆಕ್ಕ ಮಾಡ್ತೀವಿ ನಾವು. ಆ ಲೆಕ್ಕ ಮಾಡೋದ್ರೊಳಗೆ ಒಮ್ಮೆ ಮೋಸನೂ ಹೋಗುತ್ತೀವಿ, ಮುಂದೆ ಬಂದ ಮಕ್ಕಳನ್ನು ಹಾಳನ್ನು ಮಾಡಬಹುದು. ಆ ಲೆಕ್ಕ ಎಂದೂ ಪಕ್ಕ ಆಗಕ್ಕೆ ಸಾಧ್ಯನೇ ಇಲ್ಲ. ಒಂದಿಷ್ಟು ವ್ಯತ್ಯಾಸ ಆಗಿರ್ತಾವ. ನೀವು ಚೆನ್ನಾಗಿರುವಂಡ್ರು ಮುಂದಿನವ್ರು ಚೆನ್ನಾಗಿಟ್ಟಿರೋದಿಲ್ಲ. ಆಗ ಅಧ್ಯಾತ್ಮ ತನ್ನಾತ್ಮ ಜ್ಞಾನದ ಚಿಂತನೆ ಎನ್ನುವಂಥದ್ದೇನೈತಲ್ಲ, ಇದು ಪ್ರತಿನಿತ್ಯವೂ ನೆನೆಯುವುದನುದಯ ಕಾಲದೆಚ್ಚರಿಕೆಯುಳು ವಿನುದ ಗುರುಮೂರ್ತಿಯನು ಉಮೇಶನಂದಿಯನು ಬಳಿಕದಿಂದನು ಸುವಿಚಾರದಿಂದ ನೇಮಕವಾಗಿ ಮನುಷ್ಯನಿನಬಹುದು ಮುಕ್ತಿ. ಇದನ್ನ ಹೇಳುವಾಗನು ನೆನಪಿರಬೇಕಂತ, ಹಳ್ಳಿಗೆ ಹೋಗಿ ಮಲಗುವಾಗನು ನೆನಪಿರಬೇಕು. ಇವತ್ತು ನಾ ಏನ್ ಮಾಡಿದೆ, ಏನ್ ಮಾಡಬೇಕಾಗಿತ್ತು, ಅದೆಲ್ಲ ಲೆಕ್ಕಾಚಾರ ಹಾಕೊಂಡು ಅವುಗಳು ರಾತ್ರಿ ಮಕ್ಕಳುವಾಗ ಲೆಕ್ಕ ಹಾಕಿರ್ತಾರೆ. ಮುಂಜಾನೆ ನಾಷ್ಟಕ್ಕೆ ಏನ್ ಮಾಡೋದು, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡೋದು, ರಾತ್ರಿಗೆ ಏನ್ ಮಾಡೋದು. ಹೌದ, ಮುಂಜಾನೆ ಅಷ್ಟ ವಿಚಾರ ಮಾಡಿದ್ವಿ ಅಂದ್ರೆ ಮುಂಜಾನೆ ಅದನ್ನ ಗ್ಯಾಸ್ ಬಂದ್ ಮಾಡೋಬಿಡ್ದ ಮಧ್ಯಾಹ್ನದ ಚಿಂತೆ ಇರ್ತೈತಿ, ಮಧ್ಯಾಹ್ನ ಮಾಡಿ ಗ್ಯಾಸ್ ಬಂದ್ ಮಾಡೋಬಿಡ್ದ ರಾತ್ರಿ ಚಿಂತೆ ಇರ್ತೈತಿ. ಹಂಗ ಮನುಷ್ಯನಾಗಿ ಜನ್ಮ ತಗೊಂಡು ಬಂದಿವೆಂದು ಬೆಳಕ ಇದು ಇವತ್ತು ಎಷ್ಟು ಬಂದ ಚಿಂತನೆ, ನಾಳೆ ಎಲ್ಲಿಯಿಂದ ಪ್ರಾರಂಭ ಮಾಡಬೇಕು, ನಂತರ ಏನು ಉತ್ಸುಕತೆ ಬುದ್ಧಿ ಇರಬೇಕಂತ ತಿಳಿಯುವುದರೊಳಗ ಹಿಂಗ ಪ್ರತಿನಿತ್ಯವೂ ಇತ್ತು ಅಂದ್ರ ಅರಿವಿನಿಂದವೇ ಮೋಕ್ಷ. ಅದರೊಳಗೇನು ಸಂಶಯ ಅನ್ನುವಂಥದ್ದಿಲ್ಲ. ನಿತ್ಯ ವಿಧಿಗಳ ನಗಲನೆಚ್ಚರು ದೇಹದೊಳು ವಿಮೋಹ. ನಮಗ ಬಂದದ್ದ ಫಜಿತಿ ಇಲ್ಲೇ, ಉಳಿದದ್ದು ಎಲ್ಲ ಬಿಡ್ತೀವಿ. ಶಾಸ್ತ್ರಕ್ಕೆ ದಿನ ಒಂದು ತಾಸು ಬಂದಾಗ ಮನೆ ಬಿಟ್ಟಿರಿ, ಹೆಂಡ್ರು ಮಕ್ಕಳು ಗಂಡ ಟ್ರೆಜರಿ ರೊಕ್ಕ ಬಂಗಾರ ಎಲ್ಲ ಬಿಟ್ಬಿಟ್ಟಿರಿ. ಆದ್ರೆ ಅವ್ರು ಹೇಳ್ತಾರೆ ಎಲ್ಲ ಬಿಡೋದು ಬಹಳ ಸುಲಭ ಐತಂತೆ, ದೇಹದಲ್ಲಿಯೇ ಮೋಹ ಬಿಡೋದು ಬಹಳ ಕಠಿಣ ಇದೆ. ಯಾಕಂದ್ರೆ ಅದು ಯಾವತ್ತೂ ನಮ್ಮ ಜೊತೆನೇ ಇರ್ತೈತೆ. ಅದು ಬಿಡುವಂತ ಹೆಂಗ ಬಿಡಾಕ ಸಾಧ್ಯ ಐತಿ. ಮನಸ್ಸು ಬಹಳ ಗಟ್ಟಿಬೇಕಂತ. ಅದಕ್ಕೆ ಪಡೆವೆ ನೀನೆಂದಿಗೆ ಪರಭಕ್ತಿ ಸುಖವನು ಕೆಳುವ ತಾಯದ ಮೋಹವನು ಮಾಣೆ ಮನುಜ ಅಂದೇಳಿ ನೀ ಇದನ್ನ ಬಿಡಲಾಗದ ಹೊರತಾಗಿ ಅವು ಪ್ರಾಪ್ತಿಯಾಗುವುದಿಲ್ಲ. ಪರಮಾರ್ಥ ಮೋಕ್ಷ ಯಥಾರ್ಥ ಜ್ಞಾನ ಆಗಬೇಕಾದ್ರ ಇದರದೊಂದು ಸ್ವಲ್ಪ ಮೋಹ ಮೆಲ್ಲ ಮೆಲ್ಲನೆ ಒಳಸರಿಯುತ್ತ ಒಳ್ಳೆಯ ಬಟ್ಟೆಯ ನಾಗೈಯುತ್ತ. ಒಳ್ಳೆಯ ಬಟ್ಟೆ ಅಂತ ಹೇಳ್ಯಾರ, ಅದರೊಳಗೆ ಇದು ಚಲೋ ಇಲ್ಲ ಅಂತಾನೆ ಹೇಳ್ಯಾರ. ಅವರು ಹೇಳ್ತಕ್ಕಂತಹ ಶಬ್ದದೊಳಗ ಅದಕ್ಕೆ ತದ್ವಿರುದ್ಧವಾದ ಅರ್ಥಗ್ರಹಣ ಸಾಮರ್ಥ್ಯ ನಮಗಿರಬೇಕು. ಚಲೋ ದಾರಿ ಹಿಡಿದ್ರಿ ಅಂದಾನದೊಳಗೆ ಇದು ಕೆಟ್ಟ ದಾರಿ ಅಂತ. ದೇಹ ಅಂದ್ರನ
ದಹ್ಯತೆ ಇತಿ ದೇಹ. ನಾವು ಎಷ್ಟೇ ಬಂಧುರವಾಗಿ ಅದನ್ನು ರಕ್ಷಣೆ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು ಪ್ರತಿ ಕ್ಷಣವೂ ಕೂಡ ಗೊತ್ತಿಲ್ಲದಂಗ ನಾಶ ಆಗ್ತೈತಿ. ಏನ್ ಮೊನ್ನೆ ನೋಡಿದೀವಿ, ಎಷ್ಟು ಸಣ್ಣವರು. ನಮ್ಮ ಕೊರಡೂರು ಸರ್ ಅನ್ನ ಹಾಕ್ತಿದ್ರು, ಬಂಟ ಮನೆಗೆ ಪ್ರಸಾದಕ್ಕೆ ಹೋಗಿದ್ವಿ. ಅವ್ರು ಹೇಳಿದ್ರು, ಮಗ ನಾವು ನಿಮ್ ಸ್ಟೂಡೆಂಟ್ ಸರ್, ನಾವು ಅಲ್ಲೇ ಡಿಗ್ರಿ ಓದ್ತಿದ್ವಿ, ಗೊತ್ತಾಗ್ತವಲ್ಲ ಅಂದ್ರ ದೇಹಗಳು ಗೊತ್ತಿಲ್ಲದಂತೆ ಬದಲಾವಣೆಯನ್ನ ಹೊಂದತಾವ. ಆದ್ರೆ ನಮಗೂ ಗೊತ್ತಾಗೋದಲ್ಲ. ಹಂಗ ದಿನ ನೋಡ್ತಿದ್ವಿ, ನೋಡಿದಂಗ ಅದಾನ ಮನುಷ್ಯ ಅಂತ ನಮಗ ಅನ್ನಿಸ್ತೈತಿ. ದಿನ ನೋಡೋರಿಗೆ ಪರಿವರ್ತನೆ ಗೊತ್ತಾಗೋದಲ್ಲ. ಸ್ವಲ್ಪ ಅದಕ್ಕೆ ವಿಲಕ್ಷಣವಾಗಿದ್ದುಕೊಂಡು ಸಮಯವನ್ನ ಸಾಧಿಸಿ ನೋಡ್ಬೇಕ. ಹೌದಲ್ಲ? ಬಾಲ್ಯ ಕಳೆದ ಯೌವನ ಬಂತು, ಯೌವನ ಕಳೆದ ಮುಪ್ಪು ಬಂತು, ಮುಪ್ಪುನು ಕಳೆದ ಮರಣನೂ ಬರ್ತೈತಿ. ಇದು ಬದಲಾವಣೆ ಅಪ್ಪೋಂತ ಹೊಂಟೈತಲ್ಲ ಅಂತ. ಹಂಗಂದಾಗ ಮಾತ್ರ ದೇಹದಲ್ಲಿ ವಿಮೋಹತೆ ಅಂದ್ರೆ ಅದರ ಮೇಲಿನ ಮೋಹ ಕಡಿಮೆ ಆಗುತ್ತೈತಿ. ಇಂದ್ರಿಯಾಶ್ರಯ ದೇಹ. ದೇಹ ಅಂದ್ರೆ ಈ ಇಂದ್ರಿಯಗಳಿಗೆ ಆಶ್ರಯ ಸ್ಥಾನವಾಗಿರತಕ್ಕಂಥದ್ದು. ಯಾವುದಕ್ಕೆ ದೇಹ ಅಂತೀವಿ? ಎಲ್ಲ ಹುಡ್ಕೊಂಡಿದ್ದ ದೇಹ ಅಂತೀವಿ ಹೊರತು ಅದಕ್ಕೊಂದು ಬೇರೆ ಅರ್ಥ ಐತೇನು ಅಂದ್ರೆ ಇಲ್ಲ. ಷಣ್ಣವತ್ಯಂಗುಲ ದೇಹ, 90 ಬೆರಳುಗಳಷ್ಟು ಅಳತೆಯ ಪ್ರಮಾಣವನ್ನ ಹೊಂದಿರತಕ್ಕಂಥದ್ದನ್ನು 3.5 ಮೊಳ ದೇಹ ಅಂತೀವಿ. ಗಿಡ್ಡದೇ ಇರಲಿ, ಎತ್ತರದೇ ಇರಲಿ, ಅವರವರ ಅಂಗುಲ ಪ್ರಮಾಣದಿಂದ 90 ಬೆರಳುಗಳಷ್ಟು ಉದ್ದ, 3.5 ಮೊಳದಷ್ಟು ಉದ್ದ. ಬಹಳ ಗಿಡ್ಡದಂತ ಅವ್ರ ಕೈಯಲ್ಲಿ ಅವರಷ್ಟು ಉದ್ದನ ಇರ್ತಾರ. ಅಂದ್ರ 90 ಪ್ರಮಾಣದ ಅಂಗುಲದಷ್ಟು ಹೊಂದಿರತಕ್ಕಂತಹ ಅಳತೆ ಉಳ್ಳದ್ದು ದೇಹ. ಪ್ರತಿಚನ ಉಪಜೀಯಮಾನ ಅವಯವ ದೇಹ. ಪ್ರತಿಚನ ಉಪಜೀಯಮಾನ, ಪ್ರತಿ ಕ್ಷಣವೂ ಕೂಡ ಅದನ್ನ ಹಾಕೋಂತ ಹೋದೆ. ಶ್ರೂಯತೆ ಅನೇನ ಇತಿ ಶರೀರ. ಜೀರ್ಣ ಆಗುವುದು ಅದರ ಸ್ವಭಾವ. ಪ್ರತಿ ಕ್ಷಣ ನಮಗೂ ಗೊತ್ತಿಲ್ಲದಂಗ ನಾಶದ ಕಡೆಗೆ ಹೋಗುತ್ತೈತ. ಅಸ್ತತೆ, ಜಾಯತೆ, ವರ್ತತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ. ಹುಟ್ಟೈತಂದ ಒಳಗ ಅದೊಂದಿಷ್ಟು ಐತಿ ಅನ್ನಿಸ್ತೈತಿ, ಬೆಳಿತೈತಿ ಅನ್ನಿಸ್ತೈತಿ. ಆದ್ರ ಗೊತ್ತಿಲ್ಲದಂಗನ ವಿಪರಿಣಾಮತೆ ಅಂದ್ರೆ ಅದು ಪರಿಣಾಮವನ್ನ ಹೊಂದ್ಕೋಂತ ಕೊನೆಗೆ ಏನಾಗ್ತೈತಿ ಅಂದ್ರೆ ನಾಶವನ್ನ ಹೊಂದುತ್ತೆ. ಪಂಚಮಹಾಭೂತಗಳ ಸಂಘಾತದಿಂದ ತೋರಿರುವ ದೇಹ ಕೊನೆಗೊಮ್ಮೆ ಪಂಚಮಹಾಭೂತಗಳ ವಿಲೀನವನ್ನ ಹೊಂದತಕ್ಕಂಥದ್ದು. ಅದು ಗೊತ್ತಿ ಇಲ್ಲದಕ್ಕೆ ಮೋಹ ಮಾಡಿದೆ. ಇದ ನಾಶ ಆಗ್ತೈತಿ ಅನ್ನೋದು ಗೊತ್ತಿತ್ತು ಅಂದ್ರ ಅದನ್ನ ಜೋಪಾನ ಮಾಡೋ ಗೊಡವಿಗೆನ ಹೋಗೋದಲ್ಲ. ಪ್ರಾರಬ್ಧ ಇದನ್ನು ನಡೀತೈತಿ ಬಿಡ್ರೆ ಅದಕ್ಕೆ ಯಾಕೆ ಅಷ್ಟು ಜೋಪಾನ ಮಾಡೋದು? ಇಂದಿನ ನಾಳೆ ಹೋಗೋದಲ್ಲ. ಆದ್ರೆ ಹಂಗಂತ ಕೈನೂ ಬಿಡಂಗಿಲ್ಲ. ಧರ್ಮ ಸಾಧನೆ ಇದ್ದದ ದೇಹ ಗೊತ್ತಿರ್ಬೇಕಷ್ಟ ಗಟ್ಟಿಯಾಗಿ ಇದು ನಾಶ ಮಾಡುತ್ತೈತಿ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಧರ್ಮ ಸಾಧನೆಗೆ ಅನುಕೂಲ ಆಗುವಷ್ಟು ಮಾತ್ರ ಅದರ ಮೇಲೆ ಮೋಹ ಮಾಡಬೇಕು. ಆದ್ರೆ ಇದೇ ಧರ್ಮ ಅನ್ನುವಷ್ಟು ಮೋಹ ಮಾಡಬಾರದು. ಇದೇ ನಮಗ ಪರಮಧೇಯ ಅಂತ ಹೇಳಿದ್ರಲ್ಲ. ಕುಂಬಳಕಾಯಿಗೆ ಕಬ್ಬೊಳಗ ಕಟ್ಟು ಕೊಟ್ಟರೆ ಕೊಳೆಯಬಹುದಲ್ಲದೆ ಬಲುಮಾಗಬಲ್ಲದೆ. ಹೆತ್ತಲ್ಲಾಗ ಬೆಳೆ ಹಾಕಿ ಒಂದು ಕುಂಬಳಕಾಯಿ ಆಯ್ತು ಅಂದ್ರ ಯಾರ ಬಂದು ಕದ್ದುಕೊಂಡು ಹೋಗಿದಾರ, ಜಾರಿಗೆ ಮಾಡಕ್ ಬರ್ತೈತಿ, ದೇವಿ ಕೊಡಕ್ ಬರ್ತೈತಿ ಅಂತ ಕಳ್ಳತನ ಮಾಡಬಾರದು. ನಾವು ಹೊರ ಹೋಗ್ತೀವತ್ತು ಒಂದು ಕಬ್ಬಣದ ಪಟ್ಟಿಗೆ ತಂದು ಅದಕ್ಕೆ ಹಾಕಿ ಕೀಲಿ ಹಾಕೊಂಡು ಹೋದ್ರಲ್ಲಿ ಅದು ಬೆಳಿತೈತೆ. ಅದಕ್ಕೆ ಗಾಳಿ, ಬೆಳಕು, ನೀರು ಎಲ್ಲ ಬೇಕು ಅಂದ್ರೆ ಬೆಳಿತೈತೆ. ಹಂಗ ಅದನ್ನ ಭದ್ರವಾಗಿ ಇಡಬೇಕಂತ ಇಟ್ರ ಅದು ಕೊಳೆಯತೈತಿ. ಬೆಳೆದ್ರೂ ಕೂಡ ಕೊಳೆಯತೈತ. ಯಾಕಂದ್ರೆ ಕೊಳೆಯುತ್ತ ಅದರ ಸ್ವಭಾವ. ಹಂಗ ದೇಹವನ್ನ ಬಂಧುರವಾಗಿ ಗಟ್ಟಿಯಾಗಿ ಇಡಬೇಕಂತ ಎಷ್ಟೇ ಸಿದ್ಧಿ ಸಾಧನೆಗಳನ್ನ ಮಾಡಿಕೊಂಡ್ರು
ಸಹಜವಾಗಿರ್ತಕ್ಕಂಥದ್ದು. ಸ್ವಭಾವದ ನಾಶ ಐತಿ ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಪರತಾ ನಾಶವನ್ನ ಹೊಂದದ್ದು. ಯಾಕಂದ್ರೆ ಸ್ಥೂಲ ಶರೀರ ನಾಶ ಆದ್ಮೇಲೆ ನಾವು ಹೋಗ್ತೈತಿ ದೇಹಾಂತರಗಳ ಪ್ರಾಪ್ತಿಗೆ. ಆದ್ರೆ ಈ ದೇಹ ಮಾತ್ರ ಸ್ವಭಾವತಃ ನಾಶ. ಯಾಕೆ ನಾಶ ಅಂದ್ರೆ ಹೇಳ್ತಾರ, ಅದು ಬೆಳೆದದ್ದು ಹುಟ್ಟಿದ್ದು ಅನ್ನದಿಂದ, ಬೆಳೆದದ್ದು ಅನ್ನದಿಂದ ಹೊರಗೊಮ್ಮೆ ಲೀನವಾಗಿ ಪೂರ್ಣ ನಾಶ ಆಗುವುದು ಅನ್ನಮಯವಾದ ಪೃಥ್ವಿಯೊಳಗನ. ಮತ್ತೆ ರಾತ್ರಿ ಮಾಡಿದ ಅನ್ನ ಮುಂಜಾನೆ ಹಳಸ್ತೈತಂದ ಒಳಗ ಅನ್ನದಿಂದ ಸಂಪುಷ್ಟಿಯನ್ನ ಹೊಂದಿರತಕ್ಕಂತಹ ದೇಹ ಹೆಂಗ ಚಲೋ ಇರಕ ಸಾಧ್ಯ ಐತಿ. ಇದೊಂದು ಸ್ವಲ್ಪ ವಿಚಾರ ಮಾಡಿದ್ರೆ ಅದರ ಮೇಲೆ ಮೋಹ ಕಡಿಮೆ ಆಕೈತಿ. ಹೌದಲ್ರಿ? ಅದಕ್ಕೆ ಹೇಳಿದ್ರು ಜೀವ ಸಂಬೋಧನೆಯ ಆರಂಭದೊಳಗ ಸತಿಯ ಮೋಹವನ್ನ ತ್ಯಾಗ ಮಾಡುವ ಸಲುವಾಗಿ, ಸುಧಾ ಮೋಹವನ್ನ ತ್ಯಾಗ ಮಾಡುವ ಸಲುವಾಗಿ, ಧನಾದಿಗಳ ಮೋಹವನ್ನ ತ್ಯಾಗ ಮಾಡುವ ಸಲುವಾಗಿ ಬಹಳಷ್ಟು ವಿವರಣೆಯನ್ನ ಹೇಳಿದಾರು. ಯಾಕಂದ್ರ ಇವ್ರು ಬಹಳ ಚಲೋ ಅದಾರು ಅಂತ ತಿಳ್ಕೊಂಡು ಅಲ್ಲಿ ಗಟ್ಟಿಯಾದ ಮೋಹ ಮಾಡಿದ. ಅದಕ್ಕೆ ಮೋಹವನ್ನ ಬಿಡು, ಅವರು ನಿನಗೂ ಸ್ವಲ್ಪನೂ ಸುಖ ಕೊಡೋರಲ್ಲ, ಆರುಹಿತವರು ನಿನಗೆ ಈ ಮೂವರೊಳಗೆ ತರುಣಿಯೋ ಧಾರುಣಿಯೋ ಬಲು ಧನ